ಈಗ ಚಂದನವನ ಸೇರಿದಂತೆ ಸಿನಿಮಾ ರಂಗದಲ್ಲಿ ಈ ವಾರ ಸದ್ದು ಮಾಡಿರುವ ಸಿನಿಮಾಗಳ ಸುದ್ದಿ ನಿಮಗಾಗಿ. ನಟ ಡಾರ್ಲಿಂಗ್ ಕೃಷ್ಣ ನಾಯಕನಾಗಿ ನಟಿಸಿ ನಿರ್ದೇಶಿಸಿರುವ ಲವ್ ಮಾಕ್ಟೆಲ್ 3 ಈ ವಾರ ತೆರೆ ಕಂಡಿದೆ. ಅಪ್ಪ ಮಗಳ ಭಾವನಾತ್ಮಕ ಕಥೆಯನ್ನು ಸಿನಿಮಾ ಒಳಗೊಂಡಿದೆ. ಜೊತೆಗೆ ಹಾಸ್ಯಕ್ಕೂ ಒತ್ತು ನೀಡಲಾಗಿದೆ. ಈ ಮೊದಲು 2020ರ ಜನವರಿಯಲ್ಲಿ ಲವ್ ಮಾಕ್ಟೆಲ್ ಸರಣಿಯ ಮೊದಲ ಚಿತ್ರ ಬಿಡುಗಡೆಯಾಗಿತ್ತು. ಆನಂತರ 2022ರ ಫೆಬ್ರವರಿಯಲ್ಲಿ ಲವ್ ಮಾಕ್ಟೆಲ್ 2 ಬಿಡುಗಡೆಯಾಗಿತ್ತು. ಇದೀಗ 4 ವರ್ಷಗಳ ನಂತರ ಲವ್ ಮಾಕ್ಟೆಲ್ 3 ತೆರೆಗೆ ಬಂದಿದೆ. ಈ ಚಿತ್ರದಲ್ಲಿ ಡಾರ್ಲಿಂಗ್ ಕೃಷ್ಣ, ನಟಿ ಮಿಲನಾ ನಾಗರಾಜ್, ಸಮೃತಾ ಸುನೀಲ್, ಶ್ವೇತಾ ಪ್ರಸಾದ್, ರಜನಿ ಭಾರದ್ವಾಜ್, ದಿಲೀಪ್ ರಾಜ್ ಹಾಗೂ ನಯಾರಾ ಸೇರಿದಂತೆ ಹಲವರು ನಟಿಸಿದ್ದಾರೆ. ಚಿತ್ರ ಗಟ್ಟಿ ಪಾತ್ರಗಳ ಮೂಲಕ ಗಮನ ಸೆಳೆಯುತ್ತಿದೆ. ಹಿಂದಿಯ ಬಹುನಿರೀಕ್ಷಿತ ಸಿನಿಮಾ ಧುರಂಧರ್ ದಿ ರಿವೆಂಜ್ ಭಾರತ ಸೇರಿದಂತೆ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ಸಿನಿಮಾ ವೀಕ್ಷಿಸಿದ ನಟರು, ನಿರ್ದೇಶಕರು, ನಿರ್ಮಾಪಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ, ನಟರಾದ ಅಲ್ಲು ಅರ್ಜುನ್, ಕಾರ್ತಿಕ್ ಆರ್ಯನ್, ನಟಿ ಪ್ರೀತಿ ಜಿಂಟಾ ಸೇರಿದಂತೆ ಹಲವು ಗಣ್ಯರು ಸಿನಿಮಾ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಧುರಂಧರ್ ಸಿನಿಮಾ ಹಿಂದಿ ಹಾಗೂ ಕೆಲ ಭಾಷೆಗಳಲ್ಲಿ ನಿಗದಿತ ಸಮಯದಂತೆ ಪ್ರದರ್ಶನ ಕಂಡಿದೆ. ಆದರೆ ಕನ್ನಡದಲ್ಲಿ ಸಿನಿಮಾ ಪ್ರದರ್ಶನ ಮುಂದೂಡಿಕೆಯಾಗಿತ್ತು. ಕೆಲ ತಾಂತ್ರಿಕ ಕಾರಣಗಳಿಂದ ಕನ್ನಡದಲ್ಲಿ ಇಂದು ಧುರಂಧರ್ ಸಿನಿಮಾ ಪ್ರದರ್ಶನ ಕಂಡಿದೆ. ನಿರ್ದೇಶಕ ಆದಿತ್ಯ ಧಾರ್ ಈ ವಿಚಾರವಾಗಿ ಕನ್ನಡಿಗರಲ್ಲಿ ಕ್ಷಮೆ ಕೇಳಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಧುರಂಧರ್ 2 ಸಿನಿಮಾ ಕನ್ನಡ, ಮಲಯಾಳಂನಲ್ಲಿ ಇಂದಿನಿಂದ ಪ್ರದರ್ಶನ ಆರಂಭಗೊಳ್ಳುತ್ತಿದೆ. ಜೊತೆಗೆ ಹಿಂದಿ ಭಾಷೆಯಲ್ಲೂ ಸಿನಿಮಾ ನೋಡುವ ಅವಕಾಶವಿದೆ ಎಂದು ಹೇಳಿದ್ದಾರೆ.